ಆಂತರಿಕ ಬೇಗುದಿ ಭಿನ್ನಾಭಿಪ್ರಾಯ ಅಥವಾ ಬಣ ಅನ್ನೋದು ಯಾವುದೇ ರಾಜಕೀಯ ಪಕ್ಷಕ್ಕೂ ಕೂಡ ಹೊರತಾದ ವಿಚಾರವೇನಲ್ಲ. ನಾವು ಮೊನ್ನೆ ತಾನೇ ಇದೇ ಮಹಾಭಾರತ ಚರ್ಚಾ ವೇದಿಕೆಯಲ್ಲಿ ಬಿಜೆಪಿಯಲ್ಲಿ ಆಗ್ತಾ ಇರುವ ಬಣ ಬಡಿದಾಟದ ಬಗ್ಗೆ ಕೂಡ ಚರ್ಚೆ ಮಾಡಿದ್ವಿ. ಇವತ್ತು ಸರದಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಒಂದು ಸ್ವಾಭಿಮಾನಿ ಸಮಾವೇಶ ಅನ್ನೋ ಒಂದು ಬೃಹತ್ ವೇದಿಕೆ ಸಿದ್ದರಾಮಯ್ಯನವರ ಬಣದಿಂದ ಸಿದ್ಧವಾಗ್ತಾ ಇದೆ. ಪಕ್ಷದ ಕಚೇರಿಯಲ್ಲಿ ಕೂತು ಇದಕ್ಕೆ ಬೇಕಾದ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಆದರೆ ಇಲ್ಲಿ ಪಕ್ಷಕ್ಕೋಸ್ಕರ ಮಾಡಲಾಗ್ತಾ ಇಲ್ಲ ಚಟುವಟಿಕೆಯನ್ನ, ಬದಲಾಗಿ ಒಬ್ಬ ವ್ಯಕ್ತಿಯ ವರ್ಚಸ್ಸಿಗೋಸ್ಕರ ಮಾಡಲಾಗ್ತಾ ಇದೆ ಅಂತ ಹೇಳಿ ತಮ್ಮ ಅಸಮಾಧಾನವನ್ನ ಬಹಿರಂಗಪಡಿಸ್ತಾ ಕಾಂಗ್ರೆಸ್ನ ಹೈಕಮಾಂಡ್ಗೆ ಪತ್ರವೊಂದನ್ನ ಬರೆಯಲಾಗಿದೆ. ಯಾರು ಬರೆದಿದ್ದಾರೆ ಪತ್ರ ಅನ್ನೋದ್ರ ಬಗ್ಗೆ ಮಾಧ್ಯಮಗಳಿಗೂ ಕೂಡ ಮಾಹಿತಿ ಇಲ್ಲ. ಬರೆದವರ ಹೆಸರು ಇರುವ ಜಾಗದಲ್ಲಿ ವೈಟ್ನರ್ ಮಾರ್ಕ್ ಇದೆ. ಆದರೆ ಈ ಪತ್ರ ಅಧಿಕೃತವಾದದ್ದು ಅನ್ನೋದಕ್ಕೆ ಎಐಸಿಸಿಯ ಸೀಲ್ ಇರೋದು ಒಂದು ಖಚಿತವಾದ ಮಾಹಿತಿ. ಇಲ್ಲಿ ಸಿದ್ದರಾಮಯ್ಯನವರ ವರ್ಚಸ್ಸಿನ ವೃದ್ಧಿಗೆ, ಅವರ ಶಕ್ತಿ ಪ್ರದರ್ಶನಕ್ಕೆ ನಿಜಕ್ಕೂ ಕೂಡ ಪ್ರಯತ್ನ ಆಗ್ತಾ ಇದೆಯಾ, ಅದರ ವಿರುದ್ಧ ಮತ್ತೊಂದು ಬಣದಿಂದ ಅಸಮಾಧಾನ ಇದೆಯಾ? ಈಗ ಸ್ವಾಭಿಮಾನಿ ಸಮಾವೇಶ ಮಾಡೋದೇ ಆದರೂ ಕೂಡ ಈ ಸಂದರ್ಭದಲ್ಲಿ ಯಾಕೆ ಮಾಡಲಾಗ್ತಾ ಇದೆ? ಹೀಗೆ ಹಲವು ಪ್ರಶ್ನೆಗಳಿದೆ. ಈ ಪ್ರಶ್ನೆಗೆ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗೋಣ. ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಪಕ್ಷದ ಕಚೇರಿ ಬೇಕು, ಪಕ್ಷದ ವೇದಿಕೆ ಹಾಗೆ ಹೆಸರು ಬೇಡವಾ? ನೇರವಾಗಿ ಪ್ರಶ್ನೆಯನ್ನ ಕೇಳ್ತಾ ಪತ್ರವೊಂದನ್ನ ಬರೆಯಲಾಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ. ಸಿದ್ದರಾಮಯ್ಯನವರ ಬಲ ವೃದ್ಧಿ ಮಾಡಲಿಕ್ಕೆ, ರಾಜಕೀಯ ಶಕ್ತಿ ವೃದ್ಧಿಪಡಿಸಲಿಕ್ಕೇನೆ ಈ ಸ್ವಾಭಿಮಾನದ ಹೆಸರಲ್ಲಿ ಸಮಾವೇಶವನ್ನ ಮಾಡಲಾಗ್ತಾ ಇದೆಯಾ? ಸ್ವಾಭಿಮಾನಿ ಸಮಾವೇಶದ ಕರಪತ್ರಗಳಲ್ಲಿ ಹಂಗೆ ಇದೆ. ಸುಮ್ಮನೆ ಆರೋಪ ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ. ಹಾಗಾಗಿ ಸ್ವಾಭಿಮಾನದ ಹೋರಾಟದ ಪ್ರಯತ್ನವಾಗಿ ಈ ಸಮಾವೇಶ ಅಂತ ಹೇಳಿ. ಆದರೆ ನೀವು ಸ್ವಾಭಿಮಾನಕ್ಕೋಸ್ಕರ ಸಮಾವೇಶ ಮಾಡೋದಾದ್ರೆ ಪಕ್ಷದ ಕಚೇರಿಯಲ್ಲಿ ಯಾಕೆ ಮಾಡ್ತೀರಿ? ಅದಕ್ಕೆ ಸಂಬಂಧಪಟ್ಟ ಮೀಟಿಂಗು, ಸಚಿವರುಗಳು ಯಾಕೆ ಹೋಗ್ತೀರಿ? ಸ್ಥಳ ಪರಿಶೀಲನೆಗೆ, ವೇದಿಕೆ ಸಿದ್ಧಪಡಿಸಲಿಕ್ಕೆ ಅಂತ ಹೇಳಿ ನೇರವಾಗಿ ಆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ, ಪ್ರಶ್ನೆಯನ್ನ ಮಾಡಲಾಗಿದೆ. ಹೈಕಮಾಂಡ್ ನಾಯಕರು ತಕ್ಷಣಕ್ಕೆ ಇದರ ಬಗ್ಗೆ ಗಮನ ವಹಿಸಬೇಕು, ಕ್ರಮ ಕೈಗೊಳ್ಳಬೇಕು. ಹೀಗೆ ಪಕ್ಷದ ಅಡಿಯಲ್ಲೇ ಎತ್ಕೊಂಡು ಪ್ರತ್ಯೇಕವಾದ ಸಮಾವೇಶಗಳ ಮಾಡೋ ಪ್ರಯತ್ನವನ್ನ ಬ್ರೇಕ್ ಹಾಕಬೇಕು ಅಂತ ಹೇಳಿ ಆ ಪತ್ರದಲ್ಲಿ ಬರೆಯಲಾಗಿದೆ. ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು ಕೂಡ ಸಿದ್ದರಾಮಯ್ಯನವರು ನೇರವಾಗಿ ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ಮಾತನಾಡಿ ಇಂಥದ್ದೊಂದು ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಪಡೆದುಕೊಂಡು ಬಂದಿದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ. ಈಗ ಸದ್ಯಕ್ಕಿರೋದು ಆ ಪತ್ರದ ವಿಚಾರ, ಪತ್ರದಲ್ಲಿ ಬಹಿರಂಗಪಡಿಸಿರುವ ಅಸಮಾಧಾನದ ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪುತ್ರ ಯತೀಂದ್ರ ಅವರು ಮಾತನಾಡಿದ್ದಾರೆ, ಹಾಗೆ ಡಿಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಗಮನಿಸಿ. ನನಗೆ ಅದು ಮಾಹಿತಿ ಇಲ್ಲ, ನನಗೇನು ಗೊತ್ತಿಲ್ಲ. ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ. ಮಿಕ್ಕಿದ್ದು ನಾನು ಇರಲಿಲ್ಲ, ನಾನು ಅವರು ಭೇಟಿ ಮಾಡಿ 3-4 ದಿನ ಆಯಿತು. ನಾನು ಬಂದೆ ಇಲ್ಲಿಗೆ 3 ದಿನ ಆಯಿತು, ತಮಗೂ ಗೊತ್ತಿದೆಯಲ್ಲ. ಪಾರ್ಟಿ ಖಂಡಿತ ಅದರ ಪತ್ರ ಯಾವುದು ಬಂದಿಲ್ಲ. ಬಹುಶಃ ಯಾವುದು ಫೇಕ್ ಲೆಟರ್ ಹೊರಡ್ತಿರ್ಬೋದು, ನನಗಂತೂ ಯಾವುದು ಬಂದಿಲ್ಲ. ಸೊ ಹಾಗಾಗಿ ಪಕ್ಷದ ಸಂಪೂರ್ಣ ಅನುಮತಿ ಇದೆ ಮತ್ತು ಸಹಮತ ಇದೆ. ಚರ್ಚೆ ಪ್ರಾರಂಭ ಮಾಡೋಣ. ಚರ್ಚೆಯಲ್ಲಿ ಕಾಂಗ್ರೆಸ್ನ ಎಂಎಲ್ಸಿ ಆದ ನಾಗರಾಜ್ ಯಾದವ್ ಅವರಿದ್ದಾರೆ, ಬಿಜೆಪಿ ವಕ್ತಾರರು ಎಚ್ ಎನ್ ಚಂದ್ರಶೇಖರ್ ಅವರಿದ್ದಾರೆ, ಹಾಗೆ ಜೆಡಿಎಸ್ನ ವಕ್ತಾರರು ರಾಜು ಗೌಡ್ರಿದ್ದಾರೆ, ರಾಜಕೀಯ ವಿಶ್ಲೇಷಕರು ಹಿರಿಯ ಪತ್ರಕರ್ತರು ಬಸವರಾಜ್ ಇಟ್ನಾಳ್ ಅವರು ನಿರೀಕ್ಷೆ ಇದೆ ಜಾಯ್ನ್ ಆಗೋದು. ಮೊದಲನೇದಾಗಿ ನಾನು ನಾಗರಾಜ್ ಯಾದವ್ ಅವರಿಂದನೇ ಪ್ರಾರಂಭ ಮಾಡ್ತೀನಿ. ಒಂದು ಫೇಕ್ ಲೆಟರ್ ಇರಬಹುದು ಅಂತ ಹೇಳಿ ಯತೀಂದ್ರ ಅವರು ಹೇಳ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಲೆಟರ್ ಬಗ್ಗೆ ಗೊತ್ತಿಲ್ಲ, ಬಟ್ ಸಮಾವೇಶ ಮಾಡೋ ಬಗ್ಗೆ ಖುದ್ದು ಚೀಫ್ ಮಿನಿಸ್ಟ್ರೇ ತಿಳಿಸಿದ್ರು ಅಂತ ಹೇಳ್ತಿದ್ದಾರೆ. ಬಟ್ ಪತ್ರದಲ್ಲಿರೋ ಅಂಶಗಳಿದೆಯಲ್ಲ ನಾಗರಾಜ್ ಯಾದವ್ ಅವರೇ, ಪಕ್ಷದ ಕಚೇರಿಯಲ್ಲಿ ಮೀಟಿಂಗ್ ಆಗ್ತಾ ಇದೆ, ಅದಕ್ಕೆ ಪೂರಕವಾದ ಫೋಟೋಗಳನ್ನು ಕೂಡ ಅಟ್ಯಾಚ್ ಮಾಡಿದ್ದಾರೆ ಅವರು. ನಾವು ವಿಜುವಲ್ಸಲ್ಲಿ ತೋರಿಸ್ತಾ ಹೋಗ್ತೀವಿ. ಹಾಗೆ ಸರ್ಕಾರದ ಭಾಗವಾಗಿರುವ ಸಚಿವರುಗಳು ಓಡಾಡ್ತಿದ್ದಾರೆ. ಇಂಥ ಪ್ರತ್ಯೇಕವಾದ ಸಮಾವೇಶ ಮಾಡೋ ಮೂಲಕ ಏನು ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ನೇರವಾಗಿ ಪ್ರಶ್ನೆ ಕೇಳಿದ್ದಾರೆ. ಕ್ಷಮೆ ಇರಲಿ ಸರ್, ನಿಮ್ಮ ಮೈಕ್ ಹಾಕಿಲ್ಲ ಅನ್ಸುತ್ತೆ, ಮೈಕ್ ಒಂದನ್ನು ಹಾಕೊಂಡ್ಬಿಡಿ. ಬಹುಶಃ ಬೇಡ ಅಂತ ಹೇಳ್ತಿದ್ದಾರೆ, ಬಟ್ ನಮಗವರು ಧ್ವನಿ ಇಂಪಾರ್ಟೆಂಟು. ಸರ್, ಪಕ್ಷದ ಅಧಿಕೃತ ವಕ್ತಾರರಿದ್ದಾರೆ, ಅವ್ರ ಮಾತು ಬಹಳ ಇಂಪಾರ್ಟೆಂಟು. ಕ್ಷಮೆ ಇರಲಿ, ನಾನು
ನಾನು ಬೆಳಗಿಂದ ಇಲ್ಲೇ ಇದ್ನಲ್ಲ, ಹಾಗಾಗಿ Right, ಮಾಡ್ತಿರ್ಬೇಕು. sir. ವಿಚಾರಧಾರೆಗಳು ಏನಂತಂದರೆ, ಈಗ ಯಾರೋ ಒಬ್ಬರು ಪತ್ರ ಬರೆದಿದ್ದಕ್ಕೆ ವಿಚಾರ ಬಂದಾಗ, ಯಾರು ಬರೆದಿದ್ದಾರೆ, ಯಾಕೆ ಬರೆದಿದೆ ಅಂತ ವಿಚಾರ ಬಂದಾಗ ಪರ್ಸನ್ ಐಡೆಂಟಿಫೈ ಮಾಡಿದರೆ ವಿ ಕ್ಯಾನ್ ಸೆಲ್ ದ್ಯಾಟ್. ಅದಿರಲಿ ಒಂದು ಕಡೆ. ಪತ್ರ ಯಾರಾದ್ರು ಬರೆದಿದ್ರು ಕೂಡ ಒಬ್ಬ ವ್ಯಕ್ತಿ ಅವ್ರಿಗಿರ್ತಕ್ಕಂಥ ವಾಕ್ ಸ್ವಾತಂತ್ರ್ಯದ ಮೇಲೆ ಅವ್ರು ಬರೆದಿರ್ತಕ್ಕಂಥದ್ದು, ದಟ್ ಈಸ್ ಡೆಮೋಕ್ರೆಟಿಕ್ ರೈಟ್, ಲೆಟ್ ಹಿಮ್ ರೈಟ್, ಡಸಂಟ್ ಮ್ಯಾಟರ್ ಎಟ್ ಆಲ್. ಬಟ್ ಈ ಸಮಾವೇಶ ಯಾಕೆ ಮಾಡ್ತಾರೆ ಅಂತ ರಾಜ್ಯದ ಜನಕ್ಕೆ ನೀವು ಕೇಳ್ತಾ ಇರ್ತಕ್ಕಂಥದ್ದು ಭಾಳ ಅರ್ಥ ಇರ್ತದೆ. ಯಾಕಂದರೆ ನಾವು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, 6.5 ಕೋಟಿ ಕನ್ನಡಿಗರಿಗೆ, ನಮ್ಗೆ ಓಟ್ ಹಾಕ್ದವ್ರು ಇರಲಿ, ಓಟ್ ಹಾಕ್ದವ್ರು ಇರಲಿ, ಕರ್ನಾಟಕ ರಾಜ್ಯದ ಸರ್ಕಾರ ಆಗಿ ನಾವು ಉತ್ತರದಾಯಿತರಾಗಿರ್ತೇವೆ. ಇಂಥ ಸಂದರ್ಭದಲ್ಲಿ ನಾವು 1.5 ವರ್ಷ ಆಗಿದೆ, ಒಂದು ವರ್ಷ ಆಲ್ಮೋಸ್ಟ್ 16 ತಿಂಗಳ ಕಾಲ ನಾವು ಅಧಿಕಾರವನ್ನು ನಡೆಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ರಾಜ್ಯದ ಜನಗಳ ಬೇಡಿಕೆಗಳ ಸ್ಪಂದಿಸಬೇಕಾದ್ರೆ ನಮ್ಮ ಕರ್ತವ್ಯ. ಹೆಂಗೆ ಸ್ಪಂದನೆ ಮಾಡ್ತೀರಿ? ನಾವು ಶಾಸಕರ ಮೂಲಕ ಸ್ಪಂದನೆ ಮಾಡ್ತೀವಿ, ಇಲ್ಲೋ ಜನಗಳು ನಮ್ಮನ್ನ ಭೇಟಿ ಮಾಡೋದ್ರ ಮೂಲಕ ಸ್ಪಂದನೆ ಮಾಡ್ತೀವಿ. ಒಂದು ವೇಳೆ ಸಂಘಟನೆಗಳು ಕೂಡ ಒಟ್ಟಾಗಿ ಸೇರಿಕೊಂಡು ಒಂದು ಸಮಾವೇಶನ ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳನ್ನ, ಕ್ಯಾಬಿನೆಟ್ನ ಕರೆದು ನೀವು ಒಂದು ಭಾಗವಹಿಸಬೇಕು, ನಮ್ಮ ಬೇಡಿಕೆಗಳನ್ನು ನೀವು ಕೇಳಬೇಕು, ನಮ್ಮ ಕಷ್ಟ ಸುಖಗಳನ್ನು ಕೇಳಬೇಕು ಅಂತಂದಾಗ ಅದಕ್ಕೆ ಸ್ಪಂದನೆ ಮಾಡಬೇಕಾದಕ್ಕಂಥದ್ದು ಆ ಆಡಳಿತ ಪಕ್ಷದ ಕರ್ತವ್ಯ ಆಗಿರುತ್ತದೆ. ನಾನು ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅನ್ನೋದಾದ್ರೆ, ಇವತ್ತು ಯಾವ ಆಡಳಿತ ಪಕ್ಷ ಒಂದು ಕಡೆ ಇದ್ರೆ ಇನ್ನೊಂದು ಕಡೆ ಸಂಘಟನೆಗಳು, ಶೋಷಿತ ವರ್ಗಗಳ ಒಟ್ಟಾಗಿ ಸೇರಿ ಮಾಡ್ತವ್ರೆ. ಇದು ಮೊದಲನೇ ಬಾರಿ ಅಲ್ಲ. ಫೆಬ್ರವರಿ ತಿಂಗಳ ನಾನು ಕೂಡ ಹೋಗಿ ಮೊಟ್ಟ ಮೊದಲ ಭಾಷಣಗಾರ ನಾನೇ ಆಗಿದ್ದೆ. ಶೋಷಿತ ವರ್ಗಗಳ ಸಮಾವೇಶನ ಚಿತ್ರದುರ್ಗದಲ್ಲಿ ಮಾಡಿದ್ವಿ. ಲಕ್ಷಾಂತರ ಜನ ಸೇರಿದ ನಿಜ. ಅಲ್ಲಿ ಕೆಲವು ಕೊಟ್ಟ ಬೇಡಿಕೆಗಳನ್ನ ನಾವು ಮುಂದಿನ ದಿನಗಳಲ್ಲಿ ಬಜೆಟ್ ಅಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿದ್ವಿ. ನಾನು ಸಾಮಾನ್ಯವಾಗಿ ಇಂಟರಪ್ಟ್ ಮಾಡ್ತಿರ್ಲಿಲ್ಲ, ಬಟ್ ಇವಾಗ ಒಂದ್ ಚಿಕ್ಕ ಗೊಂದಲ, ಇದಕ್ಕೆ ಪರಿಹಾರ ಬೇಕೇ ಬೇಕು. ಯಾಕಂದ್ರೆ ಇಲ್ಲದೆ ಹೋದ್ರೆ ನಿಮ್ಮ ಮಾತು ಇನ್ಕಂಪ್ಲೀಟ್ ಅನ್ಸ್ಬಿಡುತ್ತೆ ನನಗೆ ವೈಯಕ್ತಿಕವಾಗಿ. ಇದು ಸಮಾವೇಶ ಆಗ್ತಿರೋದು ಪಕ್ಷದ ಕಡೆಯಿಂದನ, ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದ ಕಡೆಯಿಂದನ, ಅಥವಾ ಸರ್ಕಾರದ ಕಡೆಯಿಂದನ, ಅಥವಾ ಯಾವುದೋ ಪ್ರತ್ಯೇಕ ಸಂಘಟನೆ ಕಡೆಯಿಂದ? ವೆರಿ ವಂಡರ್ಫುಲ್ ಕ್ವೆಶ್ಚನ್. ಇದು ಸರ್ಕಾರದ ಕಾರ್ಯಕ್ರಮ ಅಲ್ಲ, ಸರ್ಕಾರದ ಬೊಕ್ಕಸದಿಂದ ಖರ್ಚು ಮಾಡ್ತಾ ಇಲ್ಲ. ಒಂದು ಕಡೆ ದಟ್ ಇಸ್ ಒನ್ ಪಾರ್ಟಿ ನಂಬರ್ 1. ಪಾರ್ಟಿ ಎರಡನೇದು ಯಾರಂತಂದ್ರೆ, ಆರ್ಗನೈಸ್ ಮಾಡ್ತಾ ಇರತಕ್ಕಂತಹ ಸ್ವಾಭಿಮಾನಿ ಸಮಾವೇಶನ ಮಾಡ್ತಾ ಇರತಕ್ಕಂತಹ ಶೋಷಿತ ವರ್ಗಗಳ ಸಂಘಟನೆಯೊಟ್ಟಿಗೆ ಕರ್ನಾಟಕದ ಎಲ್ಲ ಸ್ವಾಭಿಮಾನಿಗಳು ಸೇರಿ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಅದಕ್ಕೆ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂತಹ ಮಂತ್ರಿಗಳು ಯಾಕೆ ಭಾಗವಹಿಸ್ತಾರೆ ಅಂತಂದ್ರೆ, ನಾವು ಕೂಡ ಅವರೆಲ್ಲರ ಬೆಂಬಲವನ್ನು ಪಡ್ಕೊಂಡಿರ್ತಕ್ಕಂಥವ್ರು, ನಾವು ಉತ್ತರದಾಯಿತರಾಗಿದ್ದೇವೆ. ಅವರ ಸಮಸ್ಯೆಗಳಿಗೆ ನಾವು ಕೈ ಜೋಡಿಸಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು. ಇನ್ಕ್ಲೂಸಿವ್ ನೇಚರ್ನಲ್ಲಿ ನಾವು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಶೋಷಿತ ವರ್ಗಗಳ ಬಗ್ಗೆ ಕಾಳಜಿ ಇಟ್ಕೊಂಡಿರೋದು, ಮತ್ತು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಸಂವಿಧಾನ ಆಶಯಗಳನ್ನ ಈಡೇರಿಸ್ತಾ ಇರ್ತಂದ್ರಲ್ಲಿ ಯಾವ ಸಮುದಾಯದ ಸ್ಪಿರಿಟ್ ಇದೆಯೋ, ಯಾವ ಬಡವರ ಪರವಾಗಿ ಧ್ವನಿಯಾಗಿರ್ಬೇಕಾಗಿತ್ತೋ ಆ ಧ್ವನಿಯ ಭಾಗವಾಗಿರ್ಲಿಕ್ಕೋಸ್ಕರ ಸೇರಿರ್ತಕ್ಕಂಥದ್ದು. ಚಿತ್ರದುರ್ಗ ವಿಚಾರ ಹೇಳಿದ್ವಿ, ಶೋಷಿತ ಸಮುದಾಯಗಳ ಸಮಾವೇಶವನ್ನು ಮಾಡಿದ್ವಿ. ಇತ್ತೀಚಿನ ಮಾನವೀಯಲ್ಲಿ ಕೂಡ ಒಂದು ಸಮಾವೇಶವನ್ನು ಮಾಡಿದ್ವಿ. ಯಾರು ಯಾರನ್ನ ಕೊಂಡಾಡ್ಕೊಳ್ಳಿಕ್ಕೋ ಅವರ ಶಕ್ತಿ ಪ್ರದರ್ಶನ ಮಾಡಲಿಲ್ಲ. ಮಾಡಿದ ಎಲ್ಲ ಸಂದರ್ಭದಲ್ಲಿಕ್ಕೋ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಕೊಂಡಾಡೋ ಕಾರ್ಯಕ್ರಮ ಅಲ್ವಾ? ಇಲ್ವಾ? ಅದು ಫುಲ್ ಸ್ಕ್ರೀನ್ ತಗೊಳ್ಳಿ ಸಾಧ್ಯ ಆದ್ರೆ. ಅದೊಂದು ಕರಪತ್ರ, ಅದ್ರಲ್ಲಿ ಕ್ಲಿಯರ್ ಆಗಿ ಹೇಳಲಾಗಿದೆ, ಸಿದ್ದರಾಮಯ್ಯನವರ ಮೇಲೆ ಬಂದಿರುವ ಆರೋಪ, ಸಿದ್ದರಾಮಯ್ಯನವರ ಮೇಲೆ ಮಾಡಲಾಗ್ತಾ ಇರುವ ಸುಳ್ಳು ಹಗರಣಗಳ ಆರೋಪ, ಇದರಿಂದ ಅವರನ್ನ ದೋಷ ಮುಕ್ತ ಮಾಡಲೋ ಸಲುವಾಗಿ, ಜನರಿಗೆ ಸತ್ಯ ತಿಳಿಸೋ ಸಲುವಾಗಿ, ಇತ್ಯಾದಿ ಇತ್ಯಾದಿ. ಇದು ಕೊಂಡಾಡೋದು ಅಂದಲೇ, ಒಬ್ಬ ವ್ಯಕ್ತಿಯ ಸಲುವಾಗಿ ಅಂದಲೇ. ಇದು ಸತ್ಯದ ಅನ್ವೇಷಣೆ. ಯಾವ ಸತ್ಯ? ಇನ್ವೆಸ್ಟಿಗೇಷನ್ ಹಂಗಾದ್ರೆ ಯಾಕೆ ಮಾಡ್ತಿರೋದು? ಒಂದ್ ನಿಮಿಷ, ಜನಗಳಲ್ಲಿ ಪಬ್ಲಿಕ್ ಡೊಮೈನ್ ಅಲ್ಲಿ ಚರ್ಚೆ ಆಗಿದ್ರೆ ಉತ್ತಮವಾದಂತ ವೇದಿಕೆ ಇದು. ಯಾವುದೇ ಕಾನೂನಿನ ಚಲನೆ ನಾವು ಗೌರವ ಕೊಡ್ತೇವೆ, ನ್ಯಾಯಾಲಯಗಳ ಗೌರವ ಕೊಡ್ತೇವೆ, ಸಂವಿಧಾನ ಕೊಡ್ತೀವಿ. ಅದಕ್ಕಿಂತ ಹೆಚ್ಚಾಗಿ ಜನತಾ ನ್ಯಾಯಾಲಯದಲ್ಲಿ ನಾವು ಹೋದಾಗ ಸತ್ಯಾಂಶಗಳನ್ನು ಜನಗಳ ಮುಂದಿಟ್ಟಾಗ ನಿಮ್ಗೆ ಇನ್ನೂ ಹೆಚ್ಚು ವಿಚಾರಗಳು ವಿಚಾರ ಆಗ್ತವೆ. ಆದಾಗ ಒಂದು ಮಾತು ಹೇಳ್ತಾ ಇದ್ದೀನಿ, ಮಾನವೀಯಲ್ಲಿ ಕೂಡ ಮಾಡಿದ್ವಿ ವಿಚಾರನ, ಚಿತ್ರದುರ್ಗ ಕೂಡ ಮಾಡಿದ್ವಿ, ಇವತ್ತು ಇವೆಲ್ಲಿ ಮಾಡ್ತಾ ಇದ್ವಿ, ಮುಂದೆ ಕಿತ್ತೂರು ಕರ್ನಾಟಕದಲ್ಲೂ ಮಾಡ್ತೀವಿ. ಯಾವ ಚುನಾವಣೆಗಳು ಕೂಡ ಇಲ್ಲ ಇವಾಗ. ಅದೇ ಇಂಪಾರ್ಟೆಂಟ್. ಎಲ್ಲ ಶೋಷಿತ ವರ್ಗಗಳ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ವಕ್ತಾರರಿಂದಾನೇ ಉತ್ತರ ಬೇಕಾಗಿದೆ ಅದಕ್ಕೆ. ಅದರಲ್ಲೂ ನೀವು MLC ಇದ್ದೀರಿ, ನಿಮ್ಮಿಂದ ಇನ್ನೂ ಅಧಿಕೃತ ಉತ್ತರ ಬರುತ್ತೆ ಅನ್ನೋ ನಿರೀಕ್ಷೆ.